ಅದು ನನ್ನ ಫೋನ್ ಅಂತ ಗೊತ್ತಿಲ್ಲದೆ ತಗೊಂಡ್ಬಿಟ್ಟಿದ್ಯಾ? ಮೊದಲು ಅದನ್ನ ನಾನು ತಂದು ಕೊಟ್ಬಿಡು, ನಿನ್ನ ಕ್ಷಮಿಸ್ಬಿಡ್ತೀನಿ. ಅಯ್ಯೋ ಸಾರ್, ಎಷ್ಟು ದೊಡ್ಡದು ಸಾರ್ ನಿಮ್ದು ಮನ್ಸು. ಒಂದ್ ಕೆಲಸ ಮಾಡಿ, ಕ್ಷಮಿಸೋದೇ ಆದ್ರೆ ಫೋನಲ್ಲೇ ಕ್ಷಮಿಸ್ಬಿಡಿ ಸಾರ್. ನೆಟ್ವರ್ಕ್ ಚೆನ್ನಾಗಿದೆ, ನಾನಲ್ಲಿ ಬರೋದು ನನ್ನ ನೆಟ್ವರ್ಕ್ ಹಾಳಾಗೋದು ಯಾಕೆ ಹೇಳಿ? ಬಿಟ್ಬಿಡಿ. ಇಡ್ಲಾ ಸರ್? ಹೇಳಿ ಸರ್. ನನ್ 50 lakhs ರೂಪೀಸ್ನ ನುಂಗ್ ಹಾಕ್ಬಿಟ್ಟಿದ್ಯಾ ನೀನು. ಅದನ್ನು ಬಿಟ್ಟಾಕಿ ಬಾಸ್, ಚಿಕ್ಕ ಮಾಡ್ರು ನೀವ್ಯಾ ಒಳ್ಳೆ ಮರ್ಯಾದೆಯಾಗಿ ನನ್ ಫೋನ್ 50 ಲಕ್ಷ ರೂಪಾಯಿ ಎರಡು ನಂಗೆ ತಂದು ಕೊಟ್ರೆ ಸರಿ. ಇಲ್ಲ ಅಂದ್ರೆ ಏನ್ ಬಾಸು? ನನ್ ಕಣ್ಣು ಕಾಣಿಸ್ಕೊತಿಲ್ಲ ಅನ್ನೋ ಧೈರ್ಯದ ಮೇಲೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ನಿನ್ನ ಕಂಡು ಹಿಡಿದೆ ಅನ್ಕೋ. ಸಾರ್ ಸುಮ್ನೆ ಯಾಕೆ ಎರ್ಚಾಡ್ತಾ ಇದ್ದೀರಾ? ನಾನಾಗೆ ನಿಮಗೆ ತಂದು ಕೊಡೋ ತನಕ ನೀವೇನು ಕಿತ್ಕೊಳಕ್ಕಾಗಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ, ಇದು ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡೋ ಆಟ ಅಲ್ಲ, ಕಣ್ಗುಡ್ಡೆ ಕಿತ್ತಿ ಆಟ ಆಡೋ ಆಟ. ನಾನ್ ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡಿದ್ರಲೇ, ನೀನ್ ಯಾರು ಅಂತ ನನಗ್ ಗೊತ್ತೋ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ಅದೇ ತಾನೇ ಸ್ಕ್ರೀನ್ ಪ್ಲೇ.